ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೇದ ಸಂಗಮ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು PGCIL ವೇಕೆನ್ಸಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಯಾರ್ಯಾರೆಲ್ಲ ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ನೋಡಿ. PGCIL ಅಂದರೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಅಂದರೆ ಇದು ಸೆಂಟ್ರಲ್ ಗೌರ್ನಮೆಂಟ್ ಜಾಬು. ಇದರಲ್ಲಿ ಜೂನಿಯರ್ ಎಂಜಿನಿಯರ್ ಅಥವಾ ಸರ್ವೆ ಎಂಜಿನಿಯರ್ ಅಂತ ಹೇಳಿ ಗ್ರೇಡ್ 3 ಹುದ್ದೆ, ಮತ್ತು ಸರ್ವೇಯರ್ ಗ್ರೇಡ್ 4 ಹುದ್ದೆ, ಮತ್ತು ಡ್ರಾಟ್ಸ್ಮೆನ್ ಅಂತ ಹೇಳಿ ಅಂದರೆ ನಕಾಶೆಗಾರರು ಅಂತ ಹೇಳಿ ಗ್ರೇಡ್ 4 ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಅಂದರೆ ಬೇಕಾಗಿರ್ತಕ್ಕಂಥ ಎಲಿಜಿಬಿಲಿಟಿ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ವರ್ಕ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಇರುತ್ತೆ. ಸೆಲೆಕ್ಷನ್ ಆದಮೇಲೆ ಎಲ್ಲಿ ಬೇಕಾದರೂ ಪ್ಲೇಸ್ಮೆಂಟು ಆಗ್ಬೋದಾಗಿರುತ್ತೆ. ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ನೋಡಿ. ಸೊ ವರ್ಕ್ ಲೊಕೇಶನ್ ಅಂತ ಹೇಳಿದೆ ಅಲ್ಲ. ಸೊ ವರ್ಕ್ ಲೊಕೇಶನ್ ನೋಡೋದಾದರೆ ನಾವು ಇಲ್ಲಿ ನೋಡಿ, ಇಲ್ಲಿ ನಾರ್ತ್ ರೀಜನ್ ಅಂತ ಇರುತ್ತೆ. ನಾರ್ದರ್ನ್ ರೀಜನ್ ಅಂತ ಹೇಳಿ ಅಂದರೆ ಯಾವ್ಯಾವುದು ಪ್ಲೇಸಸ್ಸು ಬರುತ್ತೆ ಅಂದರೆ ಡೆಲ್ಲಿ, ರಾಜಸ್ಥಾನು, ಮತ್ತು ಪಾರ್ಟ್ ಆಫ್ ಉತ್ತರ ಪ್ರದೇಶ, ಪಾರ್ಟ್ ಆಫ್ ಹರಿಯಾಣ, ಪಾರ್ಟ್ ಆಫ್ ಉತ್ತರಾಖಂಡು, ಹೀಗೆ ತುಂಬ ಪ್ಲೇಸಸ್ಸು ಬರುತ್ತೆ ಇಲ್ಲಿ. ಅದೇ ರೀತಿ ಇನ್ನು ನಮ್ಮ ಬ್ಯಾಂಗ್ಳೂರು ರೀಜನ್ನು ಅಂತಂದರೆ ನಮ್ಮ ಕರ್ನಾಟಕ ರೀಜನ್ ಅಂತ ಬಂತು ಅಂತ ಅಂದರೆ ಇಲ್ಲಿ ಸದರ್ನ್ ರೀಜನ್ ಅಂತ ಏನಿದೆ ಅಲ್ಲ, ಸೊ ಕೇರಳ, ತಮಿಳುನಾಡು, ಪಾರ್ಟ್ ಆಫ್ ಕರ್ನಾಟಕ, ಸೊ ಈ ಒಂದು ರೀಜನಲ್ಲಿ ಕೂಡ ನಿಮಗೆ ಜಾಬ್ ಲೊಕೇಶನ್ನು ಇರುತ್ತೆ. ಸೊ ಇನ್ನು ವೇಕೆನ್ಸೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಇಲ್ಲಿ ಹಾಕಿದ್ದಾರೆ ನೋಡಿ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ. ಸರ್ವೆ ಇಂಜಿನಿಯರ್ಗೆ 4 ವೇಕೆನ್ಸಿ, ಸರ್ವೇಯರ್ ಗ್ರೇಡ್ 4ಗೆ ಎಷ್ಟು ವೇಕೆನ್ಸಿ ಇದೆ, ಡ್ರಾಟ್ಸ್ಮೆನ್ಗೆ ಎಷ್ಟೆಷ್ಟಿದೆ, ಅಂದರೆ ಇದೆಲ್ಲ ಬಂದು ಯಾವ್ಯಾವ ರೀಸನಲ್ಲಿ ಎಷ್ಟೆಷ್ಟು ವೇಕೆನ್ಸೀಸು ಇದೆ ಅಂತ ಹೇಳಿ ಹಾಕಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಇಲ್ಲಿ ಗೊತ್ತಾಗತ್ತೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳಿ. ಇನ್ನು ಇದು ಬಂದು ಏನು ಜೂನಿಯರ್ ಎಂಜಿನಿಯರಿಂಗ್ ಅಥವಾ ಸರ್ವೆ ಇಂಜಿನಿಯರ್ಗೆ ಬೇಕಾಗಿರ್ತಕ್ಕಂಥ ಎಲಿಜಿಬಿಲಿಟಿ ಅಂದರೆ ಅವರು ಏನೇನೆಲ್ಲ ಅವ್ರದ್ದು ಅಂದರೆ ಫಿಸಿಕಲ್ ಟೆಸ್ಟ್ ಅಂತ ಏನು ಹೇಳ್ತೀವಿ, ಆ ಒಂದು ಫಿಸಿಕಲ್ ಟೆಸ್ಟ್ಗೆ ಬೇಕಾಗಿರ್ತಕ್ಕಂಥ ಎಲಿಜಿಬಿಲಿಟೀಸ್ ಎಲ್ಲ ಇದರಲ್ಲಿ ಇರುತ್ತೆ. ಎಜುಕೇಷನ್ ಜೊತೆಗೆ ಕೆಲವೊಂದು ಎಸೆನ್ಷಿಯಲ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಅಂದರೆ ನಿಮ್ಮದು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂದರೆ ರಿಲೇಟೆಡ್, ಇವಾಗ ಸರ್ವೆ ಇಂಜಿನಿಯರ್ ಅಂತ ಅಂದರೆ ಆ ಒಂದು ರಿಲೇಟೆಡ್ ಜಾಬಿಗೆ ನೀವು ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ, ಅಂದರೆ ಈವನ್ ಪ್ರೈವೇಟ್ ಕಂಪ್ನಿ ಇರ್ಬೋದು ಅಥವಾ ಗೌರ್ನಮೆಂಟ್ ಸೆಕ್ಟರ್ಸಲ್ಲಿರ್ಬೋದು, ಮಿನಿಮಮ್ ವೇಜಸ್ ಅಂದರೆ 25,000 ಸ್ಯಾಲ್ರಿ ನೀವು ಆ ಒಂದು ಲೆವೆಲಲ್ಲಿ ತಗೊಂಡು ಒಂದು 4 ಇಯರ್ಸ್ ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಅಂಥವರಿಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾರೆ. ಹಾಗಾಗಿ ನಿಮಗೆ ಯಾರ್ಯಾರೆಲ್ಲ ಈ ಒಂದು ಸರ್ವೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇನ್ ಕೇಸ್ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅಂದರೆ ಅವರು ಅಪ್ಲೈ ಮಾಡಿ ಜಾಬನ್ನು ತೊಗೊಳ್ಬಹುದಾಗಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ರಿಟರ್ನ್ ಟೆಸ್ಟಲ್ಲಿ ಯಾರ್ಯಾರೆಲ್ಲ ಪಾಸ್ ಆಗ್ತಾರೆ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಅಂತಹ ಕ್ಯಾಂಡಿಡೇಟ್ಸ್ನ ಏನು ಮಾಡ್ತಾರೆ, ಜಾಬ್ಗೆ ಕಾಲ್ಫರ್ ಮಾಡ್ತಾರೆ. ಇನ್ನು ಇದಕ್ಕೂ ಕೂಡ ಕೆಲವೊಂದು ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ದಾರೆ. ಇದರಲ್ಲೂ ಕೂಡ ನೀವು ಎಲ್ಲಾದರೂ ಅಂದರೆ ಆ ಒಂದು ಜಾಬ್ಗೆ ರಿಲೇಟೆಡ್ ಆಗಿ ಎಲ್ಲಾದರೂ ಎಕ್ಸ್ಪೀರಿಯನ್ಸ್ ಇತ್ತು ಅಂತ ಅಂದರೆ ಅಂದರೆ ಅದಕ್ಕೆ ನೀವು ಏನಾದರೂ ಜಾಬ್ 21,500 ರೂಪೀಸ್ ಸ್ಯಾಲ್ರಿ ತೊಗೊಳ್ತಾ ಇರ್ತೀರಾ ಅಂತ ಅಂದರೆ ಆ ಒಂದು ಕೆಲವೊಂದು ಪ್ರೂಫನ್ನು ಕೂಡ ಅವ್ರಿಗೆ ನೀವು ಕೊಡಬೇಕಾಗಿರುತ್ತೆ. ಅಂದರೆ ಇದೆಲ್ಲ ಏನಕ್ಕೆ ಅಂತಂದರೆ ಯಾರು ಇವಾಗ ವಿತ್ ಎಕ್ಸ್ಪೀರಿಯನ್ಸು ನೀವು ಆಲ್ರೆಡಿ ಇಷ್ಟು ವೇಜಸನ್ನು ತೊಗೊಳ್ತಾ ಇದ್ರಿ ಅಂತ ನೀವು ಪ್ರೂಫನ್ನು ಸಬ್ಮಿಟ್ ಮಾಡಿದರೆ ಅಂಥವರಿಗೆ ಆದಷ್ಟು ಅಂದರೆ ಬೇಗ ಪ್ರಿಫರೆನ್ಸನ್ನು ಕೊಡ್ತಕ್ಕಂಥ ಚಾನ್ಸಸ್ಸು ಇರುತ್ತೆ. ಇನ್ನು ಡ್ರಾಟ್ಸ್ಮೆನ್ಗೆ ಬಂದರೆ ಏನು ಗ್ರೇಡ್ 4 ಡ್ರಾಟ್ಸ್ಮೆನ್ ಅಂತ ಇರುತ್ತೆ, ನಕಾಶೆಗಾರರು ಅಂತ, ಅವ್ರಿಗೆ ಬಂದರೆ ಸ್ಯಾಲ್ರಿ ಬಂದು 22,000ಇಂದ 85,000ವರೆಗೂ ಇರುತ್ತೆ. ಅವ್ರಿಗೂ ಕೂಡ ಅಪ್ಪರ್ ಏಜ್ ಲಿಮಿಟ್ ಬಂದು 32 ಇಯರ್ಸ್ ಇರುತ್ತೆ. ಸೊ ಇವರಿಗೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು ಇವರು ಕೂಡ ಸೇಮು 2 ಇಯರ್ಸು ITI ಮಾಡಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಡ್ರಾಫ್ಟ್ಸ್ಮೆನ್ ಸಿವಿಲ್ ಅಥವಾ ಆರ್ಕಿಟೆಕ್ಚರಲ್ ಡ್ರಾಫ್ಟ್ಸ್ಮೆನ್ ಅಂತ ಏನು ಕೋರ್ಸ್ ಬಂದಿರುತ್ತೆ ITಯಲ್ಲಿ, ಅದನ್ನು ಅವರು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಇನ್ನು ಅದರ್ ಕ್ವಾಲಿಫಿಕೇಷನ್ಸ್ ಅಂತ ಏನು ಹೇಳ್ತೀವಿ ಅಂದರೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ, ಸೊ ಇವರು ಕೂಡ ಅಟ್ಲೀಸ್ಟ್ 5 ಇಯರ್ಸ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯನ್ಸ್ ಇರಬೇಕಾಗಿರುತ್ತೆ. ಇವ್ರದ್ದು ಕೂಡ ಸೇಮ್ ಸ್ಯಾಲ್ರಿ 21,500 ರೂಪೀಸ್ ವೇಜಸ್ ಪಡ್ಕೊಳ್ತಾ ಇದ್ದಾರೆ. ಅಂದರೆ ಆ ಒಂದು ವೇಜಸ್ ಸ್ಲಿಪ್ಪನ್ನು ಅಥವಾ ಅಕೌಂಟ್ ಸ್ಟೇಟ್ಮೆಂಟನ್ನು ಅವರು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸೊ ಆವಾಗಲೇ ಹೇಳಿದೆ ಅಲ್ಲ ನಿಮಗೆ ಏನು ಗ್ರಾಸ್ ವೇಜಸ್ ಏನಿರುತ್ತೆ ಅದಕ್ಕೆ ಕೆಲವೊಂದು ಅದರ್ ಬೆನಿಫಿಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಇದರಲ್ಲಿ ಏನೇನಪ್ಪ ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಫಿಕ್ಸ್ಡ್ ಕಾಂಪೊನೆಂಟ್ಸ್ ಲೈಕ್ ಬೇಸಿಕ್ DA,
HRA ಮತ್ತು ಅದರ್ ರೆಗ್ಯುಲರ್ ಅಲವೆನ್ಸಸ್ಸು ಮತ್ತು ಏನು ಕ್ವಾರ್ಟರ್ಲಿ ಇರುತ್ತೆ, ಹಾಫ್ ಇಯರ್ಲಿ ಅಥವಾ ಆ್ಯನ್ಯುವಲಿ ಪಾರ್ಟ್ ಪೇಮೆಂಟು, ಈ ಥರದ್ದು ಕೆಲವೊಂದು ಬೋನಸ್ಸು, ಇನ್ಸೆಂಟಿವ್ಸು, ಪರ್ಫಾರ್ಮೆಂಟ್ ರಿಲೇಟೆಡ್ ಪೇ ಮತ್ತು ಕಮಿಷನ್ಸು, ಈ ಥರದ್ದೆಲ್ಲ ನಿಮಗೆ ಎಕ್ಸ್ಟ್ರಾ ಬೋನಸ್ಸು ಅದರಲ್ಲಿ ಆ್ಯಡ್ ಆಗಿರುತ್ತೆ. ಇನ್ನು ರಿಲ್ಯಾಕ್ಸೇಷನ್ ಆ್ಯಂಡ್ ಕನ್ಸೆಷನ್ ಅಂತ ಬಂದರೆ, ಈಗ ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು ಅಥವಾ ಎಜುಕೇಷ್ನಲ್ ರಿಲ್ಯಾಕ್ಸೇಷನ್ ಇರ್ಬೋದು. ಆ ಒಂದು ಕ್ರೈಟೀರಿಯಾ ಹೇಗಿರುತ್ತೆ ಅಂದರೆ, ಈಗ ರಿಸರ್ವೇಷನ್ ಕ್ಯಾಟಗರಿ ಅಂತ ಏನಿರುತ್ತೆ, ಅದಕ್ಕೆ OBC, SC, ST, PWD, ಎಕ್ಸ್ ಸರ್ವಿಸ್ಮೆನ್ಸು, ಈ ಥರವರಿಗೆಲ್ಲ ಕೆಲವೊಂದು ಏಜ್ ರಿಲ್ಯಾಕ್ಸೇಷನ್ಸು ಇರುತ್ತೆ. ಅದರಲ್ಲಿ ಫಸ್ಟು ನಮಗೆ OBC ಕ್ಯಾಂಡಿಡೇಟ್ಸ್ಗೆ ಏಜ್ ರಿಲ್ಯಾಕ್ಸೇಷನ್ ಬಂದು 3 ಇಯರ್ಸ್ ಇರುತ್ತೆ. ಇನ್ನು SC, ST ಕ್ಯಾಂಡಿಡೇಟ್ಸ್ಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. PWD ಕ್ಯಾಂಡಿಡೇಟ್ಸ್ಗೆ ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಅವರಿಗೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ಎಕ್ಸ್ ಸರ್ವಿಸ್ಮೆನ್ಸು ಇವರಿಗೂ ಕೂಡ ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಆಫ್ ಇಂಡಿಯಾ ಏನಿರುತ್ತೆ ಆ ಒಂದು ಏಜ್ ಲಿಮಿಟು ನಿಗದಿ ಮಾಡಿರ್ತಾರೆ. ಇನ್ನು ಸೆಲೆಕ್ಷನ್ ಪ್ರಾಸೆಸ್ ಬಂದರೆ ಹೇಗಪ್ಪ ಅಂತ ಅಂದರೆ, ಈಗ ಆಲ್ರೆಡಿ ಹೇಳಿದಾಗೆ ಇದಕ್ಕೆ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಈ ರಿಟರ್ನ್ ಟೆಸ್ಟಲ್ಲಿ ನಮಗೆ ಪಾರ್ಟ್ 1 ಈಗ ನೋಡಿ ರಿಟರ್ನ್ ಟೆಸ್ಟ್ ಇರುತ್ತೆ, ಎಲ್ಲ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ಎಲ್ಲ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಹೇಳಿ 2 ಟೆಸ್ಟ್ ಇರುತ್ತೆ. ಈ ಪಾರ್ಟ್ 1 ಟೆಸ್ಟಲ್ಲಿ ಬಂದು ಪ್ರೊಫೆಷ್ನಲ್ ನಾಲೆಡ್ಜ್ ಅಂದರೆ ಅವರು ಏನು ಇವಾಗ ಪರ್ಟಿಕ್ಯುಲರ್ ಜಾಬ್ಗೆ ಬೇಕಾಗಿರ್ತಕ್ಕಂತಹ ನಾಲೆಡ್ಜ್ ಓರಿಯೆಂಟೆಡು ಆ ಒಂದು ಕ್ವಶನ್ ಪೇಪರ್ ಇರುತ್ತೆ. ಅದು 120 ಕ್ವಶನ್ಸ್ ಇರುತ್ತೆ. ಇನ್ನು ಪಾರ್ಟ್ 2 ಬಂದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದರೆ ಇದರಲ್ಲಿ 50 ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಬಂದು ಜನರಲ್ಲು, ವೊಕ್ಯಾಬ್ಯುಲರಿ, ವರ್ಬಲ್ ಕಂಪ್ರಿಹೆನ್ಷನ್ನು ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ರೀಸನಲ್ ಎಬಿಲಿಟಿ, ಡಾಟಾ ಸಫಿಷಿಯನ್ಸಿ, ನ್ಯೂಮರಿಕಲ್ ಎಬಿಲಿಟಿ, ಸೊ ಈ ಥರ ಒಂದು 50 ಕ್ವಶನ್ಸು ಇರುತ್ತೆ. ಇನ್ನು ಆಲ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್. ಈಗ ಫಸ್ಟ್ ಪೇಪರ್ ಪಾರ್ಟ್ 1ಅಲ್ಲಿ 120 ಕ್ವಶನ್ಸ್ ಇರುತ್ತೆ. ಸೆಕೆಂಡ್ ಪಾರ್ಟು ಅಥವಾ ಸೆಕೆಂಡ್ ಕ್ವಶನ್ ಪೇಪರಲ್ಲಿ 50 ಕ್ವಶನ್ಸ್ ಇರುತ್ತೆ. ಈಚ್ ಕ್ವಶನ್ಸ್ ಕ್ಯಾರೀಸ್ 1 ಮಾರ್ಕ್ ಇರುತ್ತೆ. ರಾಂಗ್ ಆ್ಯಂಡ್ ಮಲ್ಟಿಪಲ್ ಆನ್ಸರ್ಸ್ ಏನಾದರೂ ನೀವು ಮಾಡಿರ್ತೀರಾ ಅಂದರೆ ರಾಂಗ್ ಆನ್ಸರ್ಸು ಅಥವಾ ಮೋರ್ ದೆನ್ 1 ಆನ್ಸರ್ಗಿಂತ ಜಾಸ್ತಿ ನೀವು ಟಿಕ್ ಮಾಡಿರ್ತೀರಾ ಅಂತ ಅಂದರೆ ಅಂಥ ಒಂದು ಆನ್ಸರ್ಸ್ಗೆ ನೆಗೆಟಿವ್ ಮಾರ್ಕನ್ನು ಕಳೀತಾರೆ. ಅದೆಷ್ಟಪ್ಪ ಅಂದರೆ 1/4 ಅಂದರೆ 4 ರಾಂಗ್ ಆಗಿದ್ದರೆ ನಿಮಗೆ 1 ಮಾರ್ಕು ಕಟ್ಟಾಗಿರುತ್ತೆ. ಇನ್ನು ಆಫ್ಟರ್ ಎಕ್ಸಾಮ್ಸು ಕ್ವಾಲಿಫೈಯಿಂಗ್ ಕ್ರೈಟೀರಿಯಾ ಹೇಗಿರುತ್ತೆ ಅಂತ ಅಂದರೆ, ರಿಟರ್ನ್ ಟೆಸ್ಟಲ್ಲಿ ನಿಮಗೆ ಜೂನಿಯರ್ ಇಂಜಿನಿಯರ್ ಅಥವಾ ಸರ್ವೆ ಇಂಜಿನಿಯರಿಂಗ್ಗೆ ಮಿನಿಮಮ್ ಈಗ ಅನ್ರಿಸರ್ವ್ಡ್ ಕೆಟಗರಿ ಏನಿರುತ್ತೆ ಅವರಿಗೆ ಮಿನಿಮಮ್ 40 ಮಾರ್ಕ್ಸನ್ನು ಅವರು ಆ ಎಕ್ಸಾಮ್ಸಲ್ಲಿ ತೊಗೋಬೇಕಾಗಿರುತ್ತೆ. ಅಂದರೆ ಅಟ್ಲೀಸ್ಟ್ 30 ಮಾರ್ಕ್ಸ್ ಇನ್ ಈಚ್, ಅಂದರೆ ಪಾರ್ಟ್ 1 ಅಥವಾ ಪಾರ್ಟ್ 2 ಸಪ್ರೇಟಾಗಿ ಅವರು ಮಾರ್ಕ್ಸನ್ನು ತೊಗೊಂಡಿರಬೇಕಾಗಿರುತ್ತೆ ಟೆಸ್ಟಲ್ಲಿ. ಇನ್ನು ರಿಸರ್ವ್ಡ್ ಕೆಟಗರಿಯವ್ರು ಬಂದು ಮಿನಿಮಮ್ 30 ಮಾರ್ಕ್ಸ್, ಅಟ್ಲೀಸ್ಟ್ 25 ಮಾರ್ಕ್ಸ್ ಇನ್ ಈಚ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಂದರೆ ಪ್ರತಿಯೊಂದರಲ್ಲಿ ಪಾರ್ಟ್ 1ಅಲ್ಲಿ 25%, ಪಾರ್ಟ್ 2ಅಲ್ಲಿ 25%, ಈ ಥರ ಸಪ್ರೇಟಾಗಿ ತೊಗೊಂಡಿರಬೇಕಾಗಿರುತ್ತೆ. ಇನ್ನು ಸರ್ವೇಯರ್ ಪೋಸ್ಟಿಗೆ ಬರೋದಾದರೆ ರಿಸರ್ವ್ಡ್ ಕೆಟಗರಿಗೆ ಬಂದು ಅವರು ಕೂಡ ಹಾಗೆಯೇ ಮಿನಿಮಮ್ 40 ಮಾರ್ಕ್ಸ್ ಇನ್ ಟೋಟಲ್. ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡೂ ಸೇರಿಸಿ ಅವರಿಗೆ 40 ಮಾರ್ಕ್ಸ್ ತೆಗೆದ್ರೆ ಸಾಕಾಗಿರುತ್ತೆ. ಇನ್ನು ರಿಸರ್ವ್ಡ್ ಕೆಟಗರಿಯವರಿಗೆ ಮಿನಿಮಮ್ 30% ಬರಬೇಕು. ಪಾರ್ಟ್ 1 ಪಾರ್ಟ್ 2 ಎರಡೂ ಸೇರಿಸಿ 30% ಬಂದಿತ್ತು ಅಂತಂದರೆ ಅವರು ಎಲಿಜಿಬಲ್ ಆಗಿರ್ತಾರೆ. ಹಾಗೆ ಡ್ರಾಟ್ಸ್ಮೆನ್ಗೂ ಕೂಡ ಏನು ಸರ್ವೇಯರ್ ಗ್ರೇಡ್ 4 ಇರುತ್ತೆ ಅದೇ ರೀತಿ ಡ್ರಾಟ್ಸ್ಮೆನ್ಗೂ ಕೂಡ ಸೇಮ್ ಕ್ವಾಲಿಫಿಕೇಷನ್ಸ್ ಅಂತಂದರೆ ಕ್ವಾಲಿಫೈಡ್ ಮಾರ್ಕ್ಸ್ ಇರುತ್ತೆ. 30 ಮಾರ್ಕ್ಸ್ ಇನ್ ರಿಸರ್ವ್ಡ್ ಕೆಟಗರಿಯವರಿಗೆ 30% ಇನ್ ಈಚ್ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಕಂಬೈಂಡ್ ಆಗಿ ಇರುತ್ತೆ. ಇನ್ನು ಅನ್ರಿಸರ್ವ್ಡ್ ಕೆಟಗರಿಯವರಿಗೆ 40% ಫ್ರಮ್ ಬೋತ್ ದ ಪೇಪರ್ಸ್ ಇರುತ್ತೆ. ಇನ್ನು ಟೆಸ್ಟ್ ಸೆಂಟರ್ಸ್ ಅಂದರೆ ಎಲ್ಲೆಲ್ಲಿ ನಿಮಗೆ ಟೆಸ್ಟ್ ಬರಿಬೋದು ಅಂತ ಅಂದರೆ, ನೋಡಿ ಇಲ್ಲಿ ರೀಸನ್ ಯಾವ್ಯಾವ ರೀಸನ್ ಅಂತ ಇರುತ್ತೆ, ಹಾಗೆ ಟೆಸ್ಟ್ ಸೆಂಟರ್ಸ್ ಅಂತ ಇರುತ್ತೆ. ನಮ್ಮದು ಬೆಂಗಳೂರು ಕೂಡ ಇಲ್ಲೇ ಇದೆ. ಸದರನ್ ರೀಸನ್ನಲ್ಲಿ ಬೆಂಗಳೂರು ಬರುತ್ತೆ. ಸೊ ನೀವು ಬೆಂಗಳೂರಲ್ಲೂ ಕೂಡ ಎಕ್ಸಾಮ್ಸನ್ನು ತೊಗೋಬೋದಾಗಿರುತ್ತೆ. ಇನ್ನು ಅಪ್ಲಿಕೇಶನ್ ಬಿಟ್ಟಿರ್ತಕ್ಕಂಥ ಡೇಟ್ ಬಂದು 7/8/2024 ಅಂತ ಅಂದರೆ ಆಲ್ರೆಡಿ ಆಗಸ್ಟ್ 7ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಟ್ಟಿದ್ದಾರೆ. ಇನ್ನು ಅಪ್ಲಿಕೇಶನ್ ಸಬ್ಮಿಷನ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 29/8 ಅಂದರೆ ಇದೇ ತಿಂಗಳು 29ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಈವನ್ ಫಾರ್ ಕಟ್ ಆಫ್ ಡೇಟ್ ಆಫ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದರೆ ನಿಮ್ಮ ಏಜ್ ಕ್ವಾಲಿಫಿಕೇಷನ್ ಇರ್ಬೋದು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಇರ್ಬೋದು, ಅಥವಾ ಕೆಟಗರಿ ಸ್ಟೇಟಸ್ ಅಥವಾ ಏನು ನೀವು ಸರ್ಟಿಫಿಕೇಟ್ಸ್ ಅಂತ ಅಪ್ಲೋಡ್ ಮಾಡಿರ್ತೀರ ಅವೆಲ್ಲವೂ ಕೂಡ 29/8/2024ನೇ ತಾರೀಕು ಒಳಗಡೆ ಅದೆಲ್ಲ ನಿಮ್ಮ ಸರ್ಟಿಫಿಕೇಟ್ಸು ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಅಂತ ಹೇಳಿ ಈ ಒಂದು ಕ್ರೈಟೀರಿಯಾ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ನೋಡೋದಾದರೆ ಇಲ್ಲಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ. ಸೊ ಇದು ಒಂದು
ನಿಮಗೆ ಜೂನಿಯರ್ ಇಂಜಿನಿಯರ್ ಅಥವಾ ಸರ್ವೆ ಇಂಜಿನಿಯರ್ಗೆ 300 ರುಪೀಸು ಅಪ್ಲಿಕೇಶನ್ ಫೀ ಇರುತ್ತೆ. ಇದು ಕೂಡ ಆನ್ಲೈನ್ ಮೂಲಕನೇ ನೀವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಇನ್ನು ಸರ್ವೇಯರ್ ಗ್ರೇಡ್ 4 ಅಥವಾ ಡ್ರಾಫ್ಟ್ಸ್ಮನ್ ಹುದ್ದೆ ಏನಿರುತ್ತೆ ಇದಕ್ಕೆ ಅಪ್ಲಿಕೇಶನ್ ಫೀ ಬಂದು 200 ರುಪೀಸ್ ಇರುತ್ತೆ. ಇದು ಪೇಮೆಂಟ್ ಮಾಡಬೇಕಾಗಿರ್ತಕ್ಕಂತಹ ಒಂದು ಪೋರ್ಟಲ್ ಏನಿರುತ್ತೆ, ಈ ಒಂದು ವೆಬ್ಸೈಟ್ ಇದೆ ಇಲ್ಲಿ www.powergrid.in ಅಂತ ಹೇಳಿ, ಆನ್ಲೈನ್ ಪೇಮೆಂಟ್ ಅಂತ ಹೇಳಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ. ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.